ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ನಡೆದುಕೊಂಡು ಹೋಗುತ್ತಿದ್ದ ಬಾಲಕಿ ಮೇಲೆ ಅಪರಿಚಿತ ವ್ಯಕ್ತಿ ಓರ್ವನಿಂದ ಅನುಚಿತ ವರ್ತನೆ. ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಹಿಡಿಯಲು ಮುಂದಾದಾಗ ಪರಾರಿಯಾದ ಘಟನೆ ನಡೆದಿದೆ. ಆಲೂರು ತಾಲೂಕಿನ ಶ್ರೀ ಕೆಂಚಾಂಬಾದೇವಿ ದೊಡ್ಡ ಜಾತ್ರಾ ಮಹೋತ್ಸವ ದಿನಾಂಕ 12/5/2024 ರಿಂದ ಪ್ರಾರಂಭವಾಗಿದ್ದು 19/5/2024 ಭಾನುವಾರದವರೆಗೆ ನಡೆಯಲಿದೆ. ಮತ್ತು ಸಿಬಿಎಸ್ಇ ಪರೀಕ್ಷೆಯಲ್ಲಿ ಟೈಮ್ಸ್ ಗುರುಕುಲ ಶಾಲೆಯ ವಿದ್ಯಾರ್ಥಿಯು 9.7 ಅಂಕಗಳನ್ನು ಪಡೆಯುವ ಮೂಲಕ ಜಿಲ್ಲೆ ಮತ್ತು ಶಾಲೆಗೆ ಕೀರ್ತಿ ತಂದಿದ್ದಾರೆ. ವಾರ್ತೆಗಳ ವಿವರ. ಸಾರ್ವಜನಿಕ ಸ್ಥಳದಲ್ಲಿ ಮಾದಕ ವ್ಯಸನಿ ಅಪರಿಚಿತ ವ್ಯಕ್ತಿಯೋರ್ವ ಏಕಾಏಕಿ ಬಾಲಕಿಯನ್ನ ಅಡ್ಡ ಹಾಕಿ ಆಕೆ ಮೇಲೆ ಅನುಚಿತವಾಗಿ ನಡೆದುಕೊಂಡಿದ್ದಲ್ಲದೆ ಬಲವಂತ ಮಾಡಲು ಮುಂದಾದಾಗ ವಿರೋಧ ವ್ಯಕ್ತಪಡಿಸಿದ ವೇಳೆ ಆಕೆ ಮೇಲೆ ಥಳಿಸಿದ್ದು ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಹಿಡಿಯಲು ಮುಂದಾದಾಗ ಪರಾರಿಯಾದ ಘಟನೆ ಮಂಗಳವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ನಡೆದಿದೆ. ಅಂಗಡಿ ಮಾಲೀಕನೋರ್ವ ಮಾಧ್ಯಮದೊಂದಿಗೆ ಮಾತನಾಡಿ, ಮಂಗಳವಾರ ಸಂಜೆ ಸುಮಾರು 7:30 ಗಂಟೆಯ ಸಮಯ ಕಟ್ಟಿನಕೆರೆ ಮಾರುಕಟ್ಟೆ ಪಿಕ್ಚರ್ ಪ್ಯಾಲೇಸ್ ಪಕ್ಕದ ದ್ವಾರದ ರಸ್ತೆಯಲ್ಲಿ ಹುಡುಗಿ ಓರ್ವಳು ನಡೆದುಕೊಂಡು ಬರುತ್ತಿರಬೇಕಾದ್ರೆ ಮಾದಕ ವ್ಯಸನಿ ಓರ್ವ ಆಕೆಯ ಮೇಲೆ ಅನುಚಿತವಾಗಿ ನಡೆದುಕೊಂಡು ತೊಂದರೆ ಕೊಟ್ಟು ದುಷ್ಕೃತ್ಯ ಎಸಗಿದ್ದಾರೆ. ಈ ವೇಳೆ ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ಮಾಡುವ ವೇಳೆ ಆತ ಅಲ್ಲಿಂದ ಕಾಲ್ಕೆತ್ತಿದ್ದಾನೆ. ಈ ಭಾಗದಲ್ಲಿ ಇಂತಹ ದುಷ್ಕೃತ್ಯಗಳು ಹೆಚ್ಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಿವಿಧ ರೀತಿಯ ನಶೆಗಳನ್ನು ಸೇವಿಸಿ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ವರ್ತಿಸುವುದು ಉತ್ತಮ ಜನರಿಗೆ ತುಂಬಾ ತೊಂದರೆ ಕೊಡಲಾಗುತ್ತಿದೆ. ಇಂತಹ ಸೈಕೋ ಜನರು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕೂಡಲೇ ಪೊಲೀಸ್ ಇಲಾಖೆಯು ಎಚ್ಚೆತ್ತುಕೊಂಡು ಇಂತಹವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ 2 ಸೆಕ್ಯೂರಿಟಿ ಇದ್ದರೂ ಇಂತಹ ಸಣ್ಣ ಪುಟ್ಟ ಕೃತ್ಯಗಳು ನಡೆಯುತ್ತಿದೆ. ಕೀಳುಮಟ್ಟದ ಜನರು ಆಗಿರುವುದರಿಂದ ಇಂತಹ ಕೃತ್ಯ ತಡೆಯಲು ಮುಂದೆ ಬರಲು ಕೂಡ ಜನರು ಹೆದರುತ್ತಿದ್ದಾರೆ. ಕೂಡಲೇ ಇಂತಹ ಘಟನೆ ಮುಂದೆ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ನಿನ್ನೆ ಸಂಜೆ ಒಂದು 6:30ರಿಂದ 7 ಗಂಟೆ ಹತ್ರ ಇದೇ ರಸ್ತೆಯಲ್ಲಿ ಆ ಕಡೆಯಿಂದ ಮುಖ್ಯ ದ್ವಾರದಿಂದ ಬರ್ತಿರ್ಬೇಕಾದ್ರೆ ಒಂದು ಹುಡುಗಿ ಮೇಲೆ ಇಬ್ಬರು ದುಷ್ಕೃತ್ಯ ಎಸ್ಕುವಂತ ಗಂಡಸರು ಅವರು ಮಾದಕ ಪದಾರ್ಥಗಳನ್ನು ತಗೊಂಡಿದ್ರು, ನಶೆನಲ್ಲಿದ್ದರು. ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದಂಥ ಸೈಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಂಥ ಹುಡುಗಿಗೆ ಅಮಾನುಷವಾಗಿ ಎದೆ ಮೇಲೆ ಕೈ ಹಾಕಿ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟು ತುಂಬ ದುಷ್ಕೃತ್ಯ ಎಸಗಿದ್ದಾರೆ. ಅದನ್ನೆಲ್ಲ ವಿರೋಧ ಮಾಡೋಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದಾಗ ಅವ್ರು ಇಲ್ಲಿಂದ ಓಡೋಗಿದ್ದಾರೆ. ಇದೇ ಥರ ಕೃತ್ಯಗಳು ತುಂಬ ಅಕ್ಕಪಕ್ಕ ಆಸುಪಾಸಿನಲ್ಲಿ ತುಂಬ ನಡೀತಾ ಇದ್ದಾವೆ. ಈ ಥರ ಜನಗಳು ತುಂಬ ಇತ್ತೀಚೆಗೆ ಜಾಸ್ತಿನೂ ಆಗ್ತಾ ಇದ್ದಾರೆ. ವಿವಿಧ ರೀತಿಯ ನಶೆಗಳು ತಗೊಳ್ಳೋದು ಮತ್ತು ಸಣ್ಣ ಪುಟ್ಟದಾಗಿ ಕೆಟ್ಟದಾಗಿ ವರ್ತನೆ ಮಾಡೋದು, ಈ ಥರ ಎಲ್ಲ ಸಾರ್ವಜನಿಕರಿಗೆ, ಅದರಲ್ಲೂ ಉತ್ತಮವಾದಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ನೀವು ಗಮನದಲ್ಲಿ ತಗೊಂಡು ಅಥವಾ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟವರಾಗಲಿ ಯಾರಾದರೂ ಒಳ್ಳೆ ರೀತಿಯ ಕ್ರಮಗಳನ್ನು ತಗೊಂಡ್ರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ವಿನಂತಿ ಮಾಡ್ಕೊತೀನಿ. ಇದು ಪಿಕ್ಚರ್ ಪ್ಯಾಲೇಸ್ ನಿಯರ್ ಮಾರ್ಕೆಟ್ ಎಂಟ್ರೆನ್ಸ್ ರೋಡ್. ಆಲೂರು ತಾಲೂಕಿನ ಶ್ರೀ ಕೆಂಚಾಂಬಾದೇವಿ ದೊಡ್ಡ ಜಾತ್ರೆ ಮಹೋತ್ಸವ ದಿನಾಂಕ 12/5/2024 ರಿಂದ ಪ್ರಾರಂಭವಾಗಿದ್ದು 19/5/2024 ಭಾನುವಾರದವರೆಗೆ ನಡೆಯಲಿದ್ದು ಭಕ್ತಾದಿಗಳು ಆಗಮಿಸಿ ತನು ಮನ ಧನದಿಂದ ಸಹಕರಿಸಬೇಕೆಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಘು ಮನವಿ ಮಾಡಿದ್ದಾರೆ. ಆಲೂರು ತಾಲೂಕಿನ ಶ್ರೀ ಕೆಂಚಾಂಬಾದೇವಿ ದೊಡ್ಡ ಜಾತ್ರೆ ಮಹೋತ್ಸವ ದಿನಾಂಕ 12/5/2024 ರಿಂದ ಪ್ರಾರಂಭವಾಗಿದ್ದು 19/5/2024 ಭಾನುವಾರದವರೆಗೆ ನಡೆಯಲಿದ್ದು ಭಕ್ತಾದಿಗಳು ಆಗಮಿಸಿ ತನು ಮನ ಧನದಿಂದ ಸಹಕರಿಸಬೇಕೆಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಘು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರಿಹಳ್ಳಿ ಸೇರಿದಂತೆ ಸುತ್ತಮುತ್ತ 48 ಹಳ್ಳಿಗಳಲ್ಲಿ ಈ ಸಂದರ್ಭದಲ್ಲಿ ಸುಗ್ಗಿ ನಡೆಯುತ್ತದೆ. ವ್ರತ ನೇಮ ನಿಷ್ಠೆಗಳೊಂದಿಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದರು. ದೇವಸ್ಥಾನ ಸಂಸ್ಥಾಪನಾ ಸಮಿತಿ ಸದಸ್ಯ ನಾರಾಯಣ್ ಶರ್ಮಾ ಹಾಗೂ ಇತರರು ಹಾಜರಿದ್ದರು. ನಾವು ಶ್ರೀ ಕೆಂಚಾಂಬಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ರಘು ಹರಿಹಳ್ಳಿ ಹಾಗೂ ನಮ್ಮ ಸಮಿತಿಯ ಎಲ್ಲ ಸದಸ್ಯರು, ನಮ್ಮ ಇವತ್ತಿನ ನಮ್ಮ ಪ್ರೆಸ್ ಮೀಟಿನ ಒಂದು ಉದ್ದೇಶ ಏನಂದರೆ, ನಾವು ಕೆಂಚಾಂಬಾ ದೇವಸ್ಥಾನದ ದೊಡ್ಡ ಜಾತ್ರೆ ದಿನಾಂಕ 19/5 ಭಾನುವಾರ, ಇದೇ ತಿಂಗಳು 19/5 ಭಾನುವಾರ ದೊಡ್ಡ ಜಾತ್ರೆ ಮಹೋತ್ಸವ ನಡೆಯುತ್ತಿದ್ದು, ಅದು ಸುಮಾರು ನಮ್ಮ ಸುತ್ತಮುತ್ತಲಿನ 48 ಹಳ್ಳಿಗೂ ಸಮೇತ ಈ ದೊಡ್ಡ ಜಾತ್ರೆಯ ಒಂದು ನಿಯಮಾವಳಿ 12ನೇ ತಾರೀಕು ಭಾನುವಾರದಿಂದಲೇ ಎಲ್ಲ ಕಟ್ಟುಪಾಡುಗಳು, ದೇವಿಯ ಒಂದು ಆಚಾರ ವಿಚಾರಗಳು ಏನಿರ್ತದೆ ಅದು ಸುಗ್ಗಿ ಸಾರು ಅಂತ ಎಲ್ಲ 48 ಹಳ್ಳಿಗೂ ಸಮೇತ ಭಾನುವಾರದಿಂದಲೇ 12ನೇ ತಾರೀಕು ಭಾನುವಾರದಿಂದ ಪ್ರಾರಂಭವಾಗಿರ್ತದೆ. ಎಲ್ಲ 24 ಸುಗ್ಗಿ ಕಟ್ಟೆಗಳು 48 ಹಳ್ಳಿ ವ್ಯಾಪ್ತಿ ಬರ್ತದೆ. ಎಲ್ಲ ಪ್ರತಿಯೊಂದು ಸುಗ್ಗಿ ಕಟ್ಟೆ ವ್ಯಾಪ್ತಿನಲ್ಲೂ ಸಮೇತ ದೇವಿಯ ಮುಖವಾಡವನ್ನಿಟ್ಟು ಎಲ್ಲ ಗ್ರಾಮಸ್ಥರು ಸಮೇತ ಪೂಜೆ ಪುರಸ್ಕಾರಗಳನ್ನು ಮಾಡಿ ಜಾತ್ರೆ 19ನೇ ತಾರೀಕಿಗೆ ಎಲ್ಲರೂ ಸಮೇತ ಜಾತ್ರೆಗೆ ಭಾಗವಹಿಸ್ತಾರೆ. ಅದೇ ಥರ
ಬುಧವಾರ ಪಾದತುಗ ಜಾತ್ರೆ ಅಂತ ಇದೆ. ಪಾದತುಗ ಜಾತ್ರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯಲ್ಲಿ ದೇವಿಯ ಪಾದವನ್ನು ಉಯ್ಯಾಲೆ ಮೇಲೆ ಒಂದು ಇದರ ಮೇಲೆ ಇಟ್ಟು ಮನೆಯ ಮೇಲೆ ಪದ್ಧತಿ ಪ್ರಕಾರ ನಮ್ಮ ಈ ಬಾರಿಯ ಸಿಬಿಎಸ್ಇ ಪರೀಕ್ಷೆಯಲ್ಲಿ ಟೈಮ್ಸ್ ಗುರುಕುಲ ಶಾಲೆಯ ವಿದ್ಯಾರ್ಥಿಯು 9.7 ಅಂಕಗಳನ್ನು ಪಡೆಯುವ ಮೂಲಕ ಜಿಲ್ಲೆ ಮತ್ತು ಶಾಲೆಗೆ ಕೀರ್ತಿ ತಂದಿದ್ದಾರೆ. 2023-24ನೇ ಶೈಕ್ಷಣಿಕ ಸಾಲಿನ ಸಿಬಿಎಸ್ಇ ಫಲಿತಾಂಶ ಹೊರಬಿದ್ದಿದ್ದು, ಹಾಸನ ನಗರದ ಪ್ರತಿಷ್ಠಿತ ಶಾಲೆಯಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು 100ಕ್ಕೆ 100ರಷ್ಟು ಫಲಿತಾಂಶವನ್ನು ದಾಖಲಿಸಿದ್ದು, ಕೌಸ್ತುಭ ಎಂಬ ವಿದ್ಯಾರ್ಥಿಯು 9.7 ಅಂಕಗಳನ್ನು ಪಡೆಯುವ ಮೂಲಕ ಜಿಲ್ಲೆ ಹಾಗೂ ಶಾಲೆಗೆ ಕೀರ್ತಿಯನ್ನು ತಂದಿದ್ದು, ವಿದ್ಯಾರ್ಥಿಯನ್ನ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಅಭಿನಂದಿಸಿರುತ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೌಸ್ತುಭ ಶರ್ಮಾ ಪಿ ಎನ್ ಅಂತ. ನಾನು ಟೈಮ್ಸ್ ಗುರುಕುಲ ಶಾಲೆಯಲ್ಲಿ ನನ್ನ 10ನೇ ತರಗತಿ ಮುಗಿಸಿದ್ದೀನಿ. ನನಗೆ 10ನೇ ತರಗತಿ ಪರೀಕ್ಷೆಯಲ್ಲಿ 500ಕ್ಕೆ 473 ಅಂಕ ಬಂದಿದೆ. ಒಟ್ಟು 94.6% ಬಂದಿದೆ. ನಾನು ಪ್ರತಿನಿತ್ಯ ಬೆಳಿಗ್ಗೆ ಎದ್ಬಿಟ್ಟು 5 ಗಂಟೆಗೆ ಎದ್ಬಿಟ್ಟು ಓದ್ತಿದ್ದೆ. ಏನೇ ಕಾನ್ಸೆಪ್ಟ್ಸ್ ಇದ್ದರೂ ನೀಟಾಗಿ ಅರ್ಥ ಮಾಡ್ಕೊಂಡು ಓದ್ತಿದ್ದೆ. ಡೌಟ್ಸ್ ಇದ್ದಿದ್ದೆಲ್ಲ ನಮ್ಮ ಟೀಚರ್ಸ್ ಹತ್ರ ಬಂದುಬಿಟ್ಟು ಸಾಲ್ವ್ ಮಾಡ್ಕೊತಿದ್ದೆ. ಅದಕ್ಕೆ ನನ್ನದು ಸಕ್ಸಸ್ಸಿಗೆ ನಮ್ಮ ಆಡಳಿತ ಮಂಡಳಿಯ ಪ್ರೆಸಿಡೆಂಟ್ಗಳಾಗಿರೋ ಸುರೇಂದರ್ ಕುಮಾರ್ ಸರು, ಆಮೇಲೆ ನಮ್ಮ ಕ್ಲಾಸ್ ಟೀಚರ್ ಆಗಿರೋ ನಂದಿನಿ ಮ್ಯಾಮು, ಆಮೇಲೆ ಎಲ್ಲ ಟೀಚರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚಿರಂತ್ ತೇಸ್ಗೌಡ ವಾಟೆಹೊಳೆ ಅಂತ. ನಾನು ಟೈಮ್ಸ್ ಗುರುಕುಲ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ನಾನು 10ನೇ ತರಗತಿಯನ್ನು ಟೈಮ್ಸ್ ಗುರುಕುಲ ಶಾಲೆಯಲ್ಲಿ 2ನೇ ಟಾಪರ್ ಆಗಿ ಗಳಿಸಿಕೊಂಡಿದ್ದೇನೆ. ನನ್ನ ಅಂಕ ಬಂದು 470 500ಕ್ಕೆ ನನ್ನದು 96% ಆಗಿದೆ. ನಮಗೆ ಇಷ್ಟು ಅಂಕಗಳನ್ನು ಗಳಿಸೋಕ್ಕೆ ನಮಗೆಲ್ಲ ಟೀಚರ್ಸ್ಗಳು ಮತ್ತು ನಮ್ಮ ಪ್ರಾಂಶುಪಾಲರಾದ ಶ್ರೀಮತಿ ಉಮಾ ಎಸ್ ಪಾಟೀಲ್ ಮ್ಯಾಮ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ನಾನು ಟೈಮ್ಸ್ ಗುರುಕುಲ CBSE ಸ್ಕೂಲಲ್ಲಿ ನನ್ನ 10ನೇ ತರಗತಿಯನ್ನು ಯಶಸ್ವಿಯಾಗಿ ಪೂರೈಸಿದ್ದೀನಿ. ನನ್ನ ಪರ್ಸೆಂಟೇಜ್ ಬಂದು 93.2 ಅಂತ. ನನಗೆ ತುಂಬ ಸಪೋರ್ಟ್ ಮಾಡಿರೋದು ನನ್ನ ಸ್ಕೂಲಿನ ಶಿಕ್ಷಕರು, ಸ್ಟಾಫ್ಸು, ಅದರಲ್ಲೂ ಜಾಸ್ತಿಯಾಗಿ ಸುರೇಂದ್ರ ಸರ್ ನಮಗೋಸ್ಕರ ಒಳ್ಳೆ ಅಂದರೆ ಸ್ಪೆಷಲ್ ಕೇರ್ ತೊಗೊಂಡು ಮೈಡೇಸ್ ಅಂತೆಲ್ಲ ಮಾಡಿ ನಮಗೋಸ್ಕರ ತುಂಬ ಅವರು ಶ್ರಮಪಟ್ಟು ಓದಿಸಿದ್ದಾರೆ. ನನ್ನ ಯಶಸ್ಸಿಗೆ ಕಾರಣ ಆಗಿರೋ ನಮ್ಮ ಅಪ್ಪ ಅಮ್ಮ, ನನ್ನ ಟೀಚರ್ಸು, ಕ್ಲಾಸ್ ಟೀಚರು, ಸುರೇಂದ್ರ ಸರ್ರು ಮತ್ತು ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಜಾಹೀರಾತು. ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್ ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25ನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ PCMB ಹಾಗೂ PCMC ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ CET, NEET, JEE ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ. ಅಧ್ಯಯನ PU ಕಾಲೇಜು, 60 ಫೀಟ್ ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172 357 504 ಮತ್ತು 90195 26599.
ಫ್ರೆಂಡ್ಸಿಂದ ಅಕ್ಷಯ ತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ. ವೇಸ್ಟೇಜು ಮೇಕಿಂಗ್ ಮೇಲೆ 50% ಆಫರ್ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು, ರಿಂಗ್ಸು ಮತ್ತು ಲಾಂಗಾರ, ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ. ಸ್ಕೀಮಲ್ಲಿ 11 ಮಂತ್ ಸ್ಕೀಮ್ ಇದೆ. ವೇಸ್ಟೇಜ್ ಇರಲ್ಲ, ಮೇಕಿಂಗ್ ಇರಲ್ಲ. ಓನ್ಲಿ 3% GST ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ. ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ. ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ, ಬಂದು ವಿಸಿಟ್ ಮಾಡಿ. ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ. ಈ ಮಂತ್ ಮೇ 10th ಅಕ್ಷಯ ತೃತೀಯ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ, ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ಇಷ್ಟ ಆದರೆ ತಗೊಳ್ಳಿ ಸರ್. ಥ್ಯಾಂಕ್ ಯು. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಒಬ್ಬ ರೈತನಿಂದ ಗರಿಷ್ಠ 15 ಕ್ವಿಂಟಾಲ್ ಕೊಬ್ಬರಿಯನ್ನ ತೆಗೆದುಕೊಳ್ಳಬೇಕಾಗಿದೆ ಎಂದು ಕೊಬ್ಬರಿ ಖರೀದಿ ಅಧಿಕಾರಿ KM ರಾಜಶೇಖರ್ ತಿಳಿಸಿದರು. ಪಟ್ಟಣದ APMC ಮಾರುಕಟ್ಟೆಯಲ್ಲಿ ರೈತರಿಂದ ಕೊಬ್ಬರಿ ಖರೀದಿಸುವ ವೇಳೆ ಮಾತನಾಡಿದ ಅವರು, ಒಬ್ಬ ರೈತರಿಂದ ಗರಿಷ್ಠ 15 ಕ್ವಿಂಟಾಲ್ ಖರೀದಿ ಮಾಡಬೇಕಾಗಿರುತ್ತದೆ. ಅದರಂತೆ ದಿನಕ್ಕೆ 15ರಿಂದ 20 ಜನರ ಕೊಬ್ಬರಿಯನ್ನ ಖರೀದಿ ಮಾಡಲಾಗುತ್ತಿದೆ. ಈವರೆಗೂ ಒಟ್ಟು 14,375 ಕ್ವಿಂಟಾಲಿನಲ್ಲಿ ಪ್ರಸ್ತುತ 22 ದಿನದಿಂದ 6,000 ಕ್ವಿಂಟಾಲ್ ಖರೀದಿ ಮಾಡಲಾಗಿದ್ದು, ಇನ್ನು 8,000 ಕ್ವಿಂಟಾಲ್ ಖರೀದಿ ಮಾಡುವುದು ಬಾಕಿ ಇದೆ. ಕೇಂದ್ರ ಸರ್ಕಾರದ ಸಹಾಯಧನ ಪ್ರತಿ ಕ್ವಿಂಟಾಲಿಗೆ 12,000 ರೂಪಾಯಿಗಳನ್ನು ನೀಡುತ್ತಿದ್ದು, ರಾಜ್ಯ ಸರ್ಕಾರದ ಸಹಾಯಧನ 1,500, ಒಟ್ಟು 13,500
5,000 ಸಹಾಯಧನ ನೀಡಲಾಗುತ್ತಿದೆ ಎಂದು ತಿಳಿಸಿ ಮುಂದಿನ ತಿಂಗಳು 14ನೇ ತಾರೀಕಿನವರೆಗೆ ಕೊಬ್ಬರಿ ಖರೀದಿ ಮಾಡುವುದಾಗಿ ತಿಳಿಸಿದರು. ಕೊಬ್ಬರಿ ಉತ್ತಮ ಗುಣಮಟ್ಟದ ಎಂದು ಹೇಗೆ ಕಂಡುಹಿಡಿಯುವಿರಿ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರಾತ್ಯಕ್ಷಿತೆ ಮೂಲಕ ವಿವರಿಸಿದರು. ನಗರದ ಪ್ರತಿಷ್ಠಿತ ಟೈಮ್ಸ್ PU ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು, ಉಪನ್ಯಾಸಕರುಗಳು ಹಾಗೂ ಆಡಳಿತ ಮಂಡಳಿ ವರ್ಗದವರಿಗೆ ಧನ್ಯವಾದ ತಿಳಿಸಿದ್ದಾರೆ. ನನ್ನ ಹೆಸರು ಹೇಮಂತ್. ನಾನು 8ನೇ ಕ್ಲಾಸಿಂದ ಟೈಮ್ಸ್ ಇನ್ಸ್ಟಿಟ್ಯೂಟ್ ಓದ್ತಾ ಇದ್ದೀನಿ. ನನಗಿಲ್ಲಿ ಟೀಚರ್ಸಿಂದ ಮತ್ತು ಎಲ್ಲ ಸ್ಟಾಫ್ಸಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಹಂಗಾಗಿ ನಾನು ಇವತ್ತು ಈ ಸ್ಥಾನದಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಾನು JEE ಮತ್ತು ನೀಟ್ನಲ್ಲಿ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. JEEನಲ್ಲಿ ನಾನು 98.8% ಬಂದಿದೆ ಮತ್ತು ನೀಟಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆ ಡಾಕ್ಟ್ರಾಗಿ ಜನಗಳಿಗೆ ಒಂದು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದು ಇವಾಗ ನೀಟ್ ಮುಂದೆ ಬರೋ ರಿಸಲ್ಟಲ್ಲಿ 680 ಬರುವ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. JEE 99.8% ಬಂದಿದೆ. ಸರ್, ನನ್ನ ಹೆಸರು ರೀತನ್ MG. ಸರ್, ನಾನು ಕಳೆದ 10 ವರ್ಷದಿಂದ ಇಲ್ಲಿ ಟೈಮ್ಸ್ ಇನ್ಸ್ಟಿಟ್ಯೂಟಲ್ಲಿ ಓದ್ತಿದ್ದೀನಿ ಸರ್. ಇಲ್ಲಿ ನಾನು ಫಸ್ಟ್ ಜಾಯ್ನ್ ಆಗಿದ್ದೆ 3rd ಸ್ಟ್ಯಾಂಡರ್ಡಲ್ಲಿ. ಸರ್, ಇಲ್ಲಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ನನ್ನ ಈ ರಿಸಲ್ಟ್, ನನ್ನ JEE ರಿಸಲ್ಟ್ ಬಂದು 99.3% ಸರ್. ಮತ್ತು ನೀಟ್ ಮತ್ತು CETಲಿ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ನನ್ನ ನೀಟ್ ರಿಸಲ್ಟ್ ಬಂದು 670 ಎಕ್ಸ್ಪೆಕ್ಟೆಡ್ ಸ್ಕೋರ್ ಸರ್. ಇಲ್ಲಿ ಬರೀ ನಾವು ಓದಿದ್ರೆ ಸಾಲಲ್ಲ ಸರ್, ಇಲ್ಲಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ಮತ್ತು ಟೀಚರ್ಸ್ ಎಲ್ಲ ತುಂಬ ಸ್ಫೂರ್ತಿ ತುಂಬ್ತಿರ್ತಾರೆ ಡೈಲಿ ಸರ್. ಇದರಿಂದ ನಮಗೆ ಇಷ್ಟೆಲ್ಲ ಸಾಧ್ಯವಾಗಿದೆ ಸರ್. ನಗರದ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ನವಗ್ರಹ ವನ ದೇವಾಲಯದ 18ನೇ ವರ್ಷದ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಹಾಸನ ನಗರದ ಬಿ ಕಾಟೆಹಳ್ಳಿ ಬಡಾವಣೆ ದೂರವಾಣಿ ನಗರದಲ್ಲಿರುವ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ನವಗ್ರಹ ವನ ದೇವಾಲಯದ 18ನೇ ವರ್ಷದ ಉತ್ಸವ ಮತ್ತು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವು ದಿನಾಂಕ 13 ಮತ್ತು 14ರಂದು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸಮಾಜದ ಒಳಿತಿಗಾಗಿ ಹೋಮಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ದೇವಾಲಯದ ಸಮಿತಿಯ ನಾಗೇಶ್, ಸಂಪತ್, ಅಯ್ಯಂಗಾರ್, ಸಿದ್ದೇಗೌಡರು, ಸುಬ್ರಹ್ಮಣ್ಯ ಮತ್ತು ಇತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಇದು ಬಿ ಕಾಟೆಹಳ್ಳಿ ದೂರವಾಣಿ ನಗರ ನಿವಾಸಿಗಳು ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಈ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ನವಗ್ರಹವನ ದೇವಾಲಯದ 18ನೇ ವರ್ಷದ ವಾರ್ಷಿಕೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸಿದ್ವಿ. ಪ್ರತಿ ವರ್ಷವೂ ಸಹ ಇದೇ ರೀತಿ ವಿಜೃಂಭಣೆಯಿಂದ ನಡೀತಾ ಇತ್ತು. ಆದರೆ ಈ ವರ್ಷ ತುಂಬ ವಿಶೇಷ ಎಂದರೆ ನಮ್ಮ ಉತ್ಸವ ಮೂರ್ತಿ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ಸವ ಮೂರ್ತಿ ಒಂದು ಸುಮಾರು ವರ್ಷದಿಂದ ಮಾಡಬೇಕು ಅಂತ ಒಂದು ನಮಗೆ ಏನೊಂದು ಅಭಿಲಾಷೆ ಇತ್ತು, ಅದು ಈ ವರ್ಷ ನಮಗೆ ಕೈಗೂಡಿದೆ. ನಮ್ಮ ಇಲ್ಲೇ ಪಕ್ಕದಲ್ಲೇ ಇರುವಂಥ ದಾನಿಗಳು ಸುಮಾರು 1,51,111 ರೂಪಾಯಿಗಳನ್ನು ದಾನ ಮಾಡಿ ಉತ್ಸವ ಮೂರ್ತಿಗಳನ್ನು ಅವರೇ ಮಾಡಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಉತ್ಸವ ಮೂರ್ತಿ ಜೊತೆಗೆ ನಮ್ಮ ಒಂದು ಅಡ್ಡೆ ಬೇಕಿತ್ತು, ಅದಕ್ಕೂ ಸಹ ನಮ್ಮ ನಿವಾಸಿಗಳಾದ ಧರಣಪ್ಪ ಅನ್ನೋರು ಸಹ ಅವರು ತುಂಬ ತಮ್ಮ ಮನಸ್ಸಿಚ್ಛೆಯಿಂದ ತುಂಬ ನಿರ್ವಚನೆ ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ನಮ್ಮ ಈ ದೇವಾಲಯದ ಕಾರ್ಯಗಳಲ್ಲಿ ತೊಡ್ಕೊಂಡು ಪ್ರತಿಯೊಬ್ಬರೂ ಸಹ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಏರಿಯಾದ ನಮ್ಮ ಇದೇ ಶಿಕ್ಷಣ ಕಾಲನಿಯಾದ ಸತೀಶ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ದೂರಸಂಪರ್ಕ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ನವಗ್ರಹ ದೇವಾಲಯದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಮತ್ತು ಇಲ್ಲಿ ಇರುವಂಥ ಎಲ್ಲ ನಮ್ಮ ನಿವಾಸಿಗಳು ಸಹ ಹೆಚ್ಚಿನ ಕಾರ್ಯಕ್ರಮವನ್ನು ತುಂಬ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ಈ ದೇವಾಲಯ ನಮ್ಮ ಎಲ್ಲ ನಿವಾಸಿಗಳಿಗೆ ಒಂದು ನಮಗೂ ಒಂದು ಅಭಿಲಾಷೆ ಇದೆ. ಮುಂದಿನ ಕಾರ್ಯಕ್ರಮ ಏನು ಅಂತ ಕೇಳ್ಬೋದು. ಪ್ರತಿ ವರ್ಷ ನಮ್ಮದು ಒಂದು ಅಭಿಲಾಷೆ ಇರುತ್ತೆ, ಅದು ನೆರವೇರ್ತಾ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಡೆದುಕೊಂಡು ಹೋಗುತ್ತಿದ್ದ ಬಾಲಕಿ ಮೇಲೆ ಅಪರಿಚಿತ ವ್ಯಕ್ತಿ ಓರ್ವನಿಂದ ಅನುಚಿತ ವರ್ತನೆ. ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಹಿಡಿಯಲು ಮುಂದಾದಾಗ ಪರಾರಿಯಾದ ಘಟನೆ ನಡೆದಿದೆ. ಆಲೂರು ತಾಲೂಕಿನ ಶ್ರೀ ಕೆಂಚಾಂಬಾದೇವಿ ದೊಡ್ಡ ಜಾತ್ರಾ ಮಹೋತ್ಸವ ದಿನಾಂಕ 12/5/2024ರಿಂದ ಪ್ರಾರಂಭವಾಗಿದ್ದು 19/5/2024 ಭಾನುವಾರದವರೆಗೆ ನಡೆಯಲಿದೆ. ಮತ್ತು CBSE ಪರೀಕ್ಷೆಯಲ್ಲಿ ಟೈಮ್ಸ್ ಗುರುಕುಲ ಶಾಲೆಯ ವಿದ್ಯಾರ್ಥಿಯು 9.7 ಅಂಕಗಳನ್ನು ಪಡೆಯುವ ಮೂಲಕ ಜಿಲ್ಲೆ ಮತ್ತು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.